ಹಾವು ಗಂಡು ಹೆಣ್ಣು ಅಂತ ಹೇಗೆ ಗೊತ್ತಾಗುತ್ತೆ? ಹಾವು ಹೆಣ್ಣು ಗಂಡು, ಪ್ರತಿಯೊಂದು ಹಾವಲ್ಲೂ ಹೆಣ್ಣು ಗಂಡು ಜಾತಿ ಇರುತ್ತೆ. ಸರ್ ಚೆನ್ನೈ ಸ್ಕೂಲ್ ಹತ್ರ ಒಂದು ನಾಗರಾವ್ ಯಾವ್ದೋ ಒಂದು ಮರಿ ಆಗಿದೆ, ಹಿಡ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ವಿ. ಎಲ್ಲಿ? 3ನೇ ಫ್ಲೋರ್ ಇಂದ ವಿಡಿಯೋ ಮಾಡ್ತಿರ್ತಾನೆ. ಅಣ್ಣ ಅಣ್ಣ ನಾನು ಇಲ್ಲಿ ತೋರ್ಸು ಅಂತಾನೆ. ಅವ್ನಿಗೆ ಎತ್ತಿ ಲಿಫ್ಟ್ ಅಲ್ಲಿ ಹೋಗಿ ತೋರ್ಸಕ್ಕಾಗತ್ತ? ಈಗ ಹಾವಿನ ವಿಷಯದಿಂದ ಸುಮಾರು ಕಾಯಿಲೆಗಳಿಗೆ ಮೆಡಿಸಿನ್ ತಯಾರು ಮಾಡ್ತಾರೆ. ಉದಾಹರಣೆ HIV ಇರೋದು, ಕ್ಯಾನ್ಸರ್ ಇರ್ಬೋದು, ಇಂತ ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳಿಗೆ ಹಾವಿನ ವಿಷಯದಿಂದ ಮೆಡಿಸಿನ್ ತಯಾರು ಮಾಡ್ತಾರೆ. ಈಗ ನಿಮ್ಗೆ ಹಾವು ಬಂದಿದೆ ಅಂತ ಕಾಲ್ ಮಾಡ್ತಾರ? ಹೌದು. ಮಾಡಿದ್ಮೇಲೆ ಅವರು ಅದನ್ನ ನೋಡ್ತಾ ಇರ್ಬೇಕಾ ಹೆಂಗೆ ಅಂತ? ಸರ್ ಇವಾಗ ಯಾರೋ ಒಬ್ರು ಮನೆಗೆ ಹಾವು ಬರುತ್ತೆ, ನಮ್ಗೆ ತಕ್ಷಣ ಫೋನ್ ಮಾಡ್ತಾರೆ, ಸರ್ ಹಾವು ಬಂದ್ಬಿಟ್ಟಿದೆ ಸರ್ ಅಂತ. ನಾವು ಫಸ್ಟ್ ಕೇಳ್ಕಂತೀವಿ, ಭಯ ಬಿಟ್ಬಿಡಿ, ಗಾಬರಿ ಆಗ್ಬೇಡಿ, ಯಾವ ಜಾಗದಲ್ಲಿ ಇದೆ? ಮನೆ ಒಳಗಿದೆ ಸರ್, ಕಾಂಪೌಂಡ್ ಒಳಗಿದೆ. ಸರಿ, ಹಂಗೆ ನೋಡ್ಕೊಂತಾ ಇರಿ, ಆದಷ್ಟು ಬೇಗ ಒಂದ್ 10-15 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳ್ತೀವಿ. ನೋಡ್ಕೊಂತಾ ಇರ್ಬೇಕು. ಸರ್ ಇವಾಗ ಯಾವ್ದೋ ಒಂದ್ ಮನೆ ಒಳಗಡೆ ಹಾವು ಬರ್ತದೆ, ಎದ್ರಕೊಂಡು ಭಯ ಬಿದ್ದು ಪಕ್ಕದ ರೋಡಕ್ ಬಂದು ಫೋನ್ ಮಾಡ್ತಾರೆ. ಹಾವು ಅಡ್ಗೆ ಮನೆಗೆ ಹೋಯ್ತಾ, ಬಾತ್ರೂಮ್ಗೆ ಹೋಯ್ತಾ, ಬಸ್ಲಿಗೆ ಹೋಯ್ತಾ, ಇಲ್ಲ ಕಾಂಪೌಂಡ್ ದಾಟಿ ಆಚೆ ಹೋಯ್ತಾ ಗೊತ್ತಿರಲ್ಲ. ನಾವು ಫಸ್ಟ್ ಹೇಳ್ತೀವಿ ನೋಡ್ಕೊಂತಾ ಇರಿ. ನೋಡ್ಕೊಂತಾ ಇದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಬರ್ತೀವಿ ಇಮಿಡಿಯೇಟ್ ಸರ್ ಕಾಂಪೌಂಡ್ ಆ ಚೇರ್ ಕೆಳಗಡೆ ಅಂದ್ರೆ ಕೈ ಹಾಕಿ ಹಿಡಿಬಹುದು, ತಗೊಂಡೋಗಿ ಬಿಡ್ಬೋದು, ಕೆಲಸ ಬೇಗ ಆಗುತ್ತೆ. ನೋಡ್ಕೊಂಡಿಲ್ಲ ಅಂದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನೋಡ್ಕೊಂತಾ ಇರಿ, ಇಮಿಡಿಯೇಟ್ ಬರ್ತೀವಿ ಅಂತ ಹೇಳಿ ಹೋಗಿ ಹಿಡಿದು ತಗೊಂಡೋಗಿ ಫಾರೆಸ್ಟ್ ಬಿಡ್ತೀವಿ ಸರ್. ಅಂದ್ರೆ ಇವಾಗ ಅಂದ್ರೆ ಜಾಸ್ತಿ ಕಾಲ್ ಬರ್ತಾ ಇರುತ್ತೆ, ಅವಾಗ ಹೇಳಕ್ಕಾಗಲ್ಲ. ಒಂದೇ ದಿನ ಅದೇ ಹೇಳ್ದೆ 8-10 ಫೋನ್ ಬಂದ್ಬಿಡ್ತಾವ. ಒಂದ್ಸಲ ನಾವು ಒಬ್ರದೇ ಬನ್ನಿ ಸರ್ ಬೇಗ ಬನ್ನಿ ಸರ್ ಬೇಗ. ಅಯ್ಯೋ ಸರ್ ಇವಾಗ ಫೋನ್ ಬಂತು, ಇಲ್ಲಿಂದ ಒಂದು 10 ಕಿಲೋಮೀಟರ್ ಅನ್ಕೊಳ್ಳಿ, ಅಲ್ಲೆಲ್ಲ ಕಾಂಪೌಂಡ್ ಒಳಗಡೆ ಆಗಿದೆ, ಫೋನ್ ಮಾಡ್ತಾರಾ ಸರ್ ಬೇಗ ಬನ್ನಿ ಸರ್, ಶೂ ಹಾಕಂತಿರ್ತೀನಿ, ಅವಾಗ ಒಂದ್ಸಲಿ ಫೋನ್ ಮಾಡ್ತೀನಿ, ಗಾಡಿ ಸ್ಟಾರ್ಟ್ ಮಾಡ್ತಾ ಇರ್ತೀನಿ, ಅವಾಗ ಒಂದ್ಸಲಿ ಫೋನ್ ಮಾಡ್ತೀನಿ, ಸರ್ ಎಲ್ಲಿದ್ದೀರಾ? ಏನು ಇವ್ರ ಮನೆ ಪಕ್ಕದಲ್ಲಿ ಇರ್ತೀವ ನಾವು, ನಾನಿರೋ 10 ಕಿಲೋಮೀಟರ್ ನೋಡ್ಕೊಳ್ರಿ ಸರ್. ಹಾವು ಹೋದ್ರೆ ಏನ್ ಮಾಡೋದು? ಹಾವು ಹೋದ್ರೆ ಅದ್ರ ಪಾಡ್ಗದ್ ಹೋಗುತ್ತೆ, ನಿನ್ಗೆ ಏನ್ ತೊಂದರೆ ಮಾಡ್ತದ? ನಿಮ್ ಮನೆಯಿಂದ ಏನೋ ತಗೊಂಡೋಗುತ್ತಾ? ಏನು ಮಾಡಲ್ಲ, ಹೋದ್ರೆ ಬಿಟ್ಬಿಡಿ. ಅಲ್ಲೆಲ್ಲಾದ್ರೂ ಕಾಂಪೌಂಡ್ ಒಳಗಡೆ ಒಂದ್ ಕಡೆ ತಗ್ಲಾಕೊಂಡಿದ್ರೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ತೀನಿ. ಏನು ಮಾಡಕ್ಕಲ್ಲ ಅಂತ ಗಾಬರಿ ಇಟ್ಬಿಡ್ತಾರೆ ಸರ್. ನಾವು ಗಾಡಿ ಓಡಿಸ್ತಾ ಇರ್ತೀವಿ, 50-60 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡಿಸ್ತಾ ಇರ್ತೀವಿ. ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ, ಹೋಗಷ್ಟಲ್ಲಿ 10 ಕಿಲೋಮೀಟರ್ ಹೋಗಷ್ಟಲ್ಲಿ 25 ಫೋನ್ ಮಾಡಿರ್ತಾನೆ. ನಮ್ಗೆ ಟೆನ್ಷನ್ ಆಗ್ಬಿಡುತ್ತೆ. ನಾವು ಇರಿ ನೋಡ್ಕೊಂತ ಇರಿ, ನಾವು ಬರ್ತೀವಿ ಅಂತ ಹೇಳಿ 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 ಅವನು ಸಮಾಧಾನ ಪಡಿಸಿ, ಜೊತೆಗೆ ನಾವು ಸಮಾಧಾನ ಆಗಿ ಹೋಗಿ ಹುಷಾರಾಗಿ ಹಾವು ಹಿಡಿಬೇಕು ಸರ್. ಹಿಡಿದಾದ್ಮೇಲೆ ಇನ್ನೇನು ಇಲ್ಲ, ಕೊಟ್ಟಷ್ಟು ಇಸ್ಕೊಂಬೇಕು, ತಗೊಂಡೋಗಿ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡ್ಬೇಕು. ಇಷ್ಟು ಅಂತ ಏನು ಇಲ್ವಲ್ಲ ಸರ್, ಇಷ್ಟು ಅಂತ ಏನಿಲ್ಲ, ಫಿಕ್ಸೆಡ್ ರೇಟ್ ಇಲ್ಲ ಸರ್. ಕೆಲವ್ರು 100 ಕೊಡ್ತಾರೆ, ಕೆಲವ್ರು 200 ಕೊಡ್ತಾರೆ, 500 ಕೊಟ್ಟಿರೋರು ಇದಾರೆ, 1000 ಕೊಟ್ಟಿರೋರು ಇದಾರೆ, ಏನು ಇಲ್ಲಪ್ಪ ಅಂತ ಕೈ ಮುಗಿದಿರೋರು ಇದಾರೆ. ಎಲ್ಲದಕ್ಕೂ ತಲೆ ಬಾಗ್ಬೇಕು. ಅಂದ್ರೆ ಕೊಡ್ಲೇಬೇಕು ಅಂತಿಲ್ಲ, ಕೊಡ್ಲೇಬೇಕು ಅಂತ ಏನೋ ಬಂದ್ ಹಿಡ್ದ, ನಮ್ ಜೀವ ಉಳಿಸ್ದ, ನಮ್ಮ ಆತಂಕ ನಿವಾರಣೆ ಮಾಡ್ದ, ಅವ್ನಿಗೇನೋ ಅವ್ನ್ ಕಳ್ಸ್ಬೇಕು, ಇಷ್ಟು ದೂರದಿಂದ ಬಂದಿದ್ದಾನೆ, ಪೆಟ್ರೋಲ್ ಎಷ್ಟು ಖರ್ಚು ಮಾಡ್ಕೊಂಡ್ ಬಂದಿದ್ದಾನೋ, ಏನ್ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದಾನೋ ಅಂತ ಯೋಚನೆ ಮಾಡಿ ಕೊಡೋರಾದ್ರೆ ಮನ್ಸತ್ವ ಅಂತ ನಮ್ಗೂ ಅನ್ಸುತ್ತೆ ಸರ್. ಏನಿಲ್ಲ, ಫೋನ್ ಮಾಡಿರ್ತಾರೆ, ಆವಿಡ್ ಚೀಲಕ್ ಹಾಕೋಷ್ಟಲ್ಲಿ ಓಡೋಗ್ಬಿಟ್ಟಿರ್ತಾನ, ಕಾಸು ಕೇಳ್ತಾನೆ ಅಂತ ಅವ್ನು ಹುಡುಕ್ಬೇಕು. ಫೋನ್ ಮಾಡ್ರೆ ನಾಟ್ ರೀಚಬಲ್, ಸ್ವಿಚ್ ಆಫ್, ಹಿಡಿಯೋವರೆಗೂ ಅದೇ ಹೇಳೋದು. ಆಗವರೆಗೂ ಅಗ್ನಿಗುಟ್ಟ, ಆದ್ಮೇಲೆ ಬಗ್ನಿಗುಟ್ಟ, ನಮ್ಮ ಕೆಲಸ ಮುಗೀತ ಅಷ್ಟೇ, ನಾನ್ ಕೇಳ್ಕತ್ತಮ್ ನಾಟಕ ಬಂದ್ ಟಾಟಾ ಬಾಯ್ ಬಾಯ್ ಹೋಯ್ತಾ ಇರ್ತೀನಿ ಅಂತ ಹೊರಟೈತಾರೆ. ಅಂದ್ರೆ ನಿಮ್ದು ಜೀವನ ಅಂದ್ರೆ ನಮ್ಗೂ ಜೀವನ ಇದೆ. ನಮ್ಗೂ ಯಾವ್ದು ಫಾರೆಸ್ಟ್ ಆಫೀಸ್ ಇಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಂಬಳ ಬರಲ್ಲ, ಯಾವ್ದೋ ಒಂದು ಸಂಘ ಸಂಸ್ಥೆಯಿಂದ ವರಮಾನ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಕಚ್ಚಿದ್ರೆ ನಾವೇ ಸಾಯ್ಬೇಕು, ನಮ್ಮ ಮನೆಯವರೇ ಸಾಯ್ಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ಅಟ್ಲೀಸ್ಟ್ ಹಿಡಿಬೇಕಾದ್ರೆ ನಮ್ಗೇನಾದ್ರು ಪೆಟ್ರೋಲ್ಗೆ ಒಂದ್ 500-1000 ಕೊಟ್ರೆ ಅಟ್ಲೀಸ್ಟ್ ಬಿಡು, ನಾವ್ ಮಾಡೋ ಕೆಲ್ಸಕ್ಕೆ ಏನೋ ಒಂದ್ ಸಂಭಾವನೆ ಕೊಡ್ತಾರೆ ಅಂತ ಬರ್ಬೋದು. ಯಾವ ಡಿಪಾರ್ಟ್ಮೆಂಟ್ ಇಂದ ಸಪೋರ್ಟ್ ಇಲ್ಲ, ಯಾವ್ದೇ ಒಂದು ಇದ್ರಿಂದನೂ ನಮ್ಗೇನು ದುಡ್ಡು ಬರಲ್ಲ. ಇಡೀ ಅಥವಾ ಎಷ್ಟು ಕೊಡ್ತಾರೋ ಅಷ್ಟೇ ಸರ್, ಅಷ್ಟೇ ಇಟ್ಕೊಂಡು ಜೋಬಲ್ಲಿ ಹಾಕೊಂಡು ಬರ್ಬೇಕು. 200-300 ಕೊಡ್ತಾನೆ, ಹೋಗಿರ್ತೀವಿ ಒಂದ್ 20 ಕಿಲೋಮೀಟರ್, ಪೆಟ್ರೋಲ್ಗೆ ಹೋಗಿರ್ತದೆ, ಅಲ್ಲೆಲ್ಲ ಬಂದ್ ಒಂದ್ ಟೀ ಕುಡ್ಬಿಟ್ಟು ನಾಷ್ಟ ಮಾಡಿ ಬರೋಷ್ಟಲ್ಲಿ ಹಾವಿಡ್ದ, ತಗೊಂಡ ಬಿಟ್ಟೆ, ಜಾಬ್ ನೋಡಿ ₹1 ಆಗ್ಬಿಡುತ್ತೆ. ಅಂದ್ರೆ ಈಗ ನೀವು ನಿಮ್ ಜೀವನ ಬಗ್ಗೆ ಕೇಳ್ಬೇಕು ಅಂದ್ರೆ ನೀವು ಯಾರ್ಯಾರು ಇರೋದು? ನಮ್ಮ ಮನೆಯಲ್ಲಿ ನಾವು, ನನ್ನ ಹೆಂಡತಿ, ಒಬ್ಳು ಮಗಳು, ಜೊತೆಗೆ ನಮ್ಮ ಬಾಮ ಇದ್ದ, 4 ಜನ ಇದ್ವಿ. 4 ಜನ ಈ ಮನೆಯಲ್ಲಿ. ನಿಮ್ದೀಗ ವರಮಾನ ಅಂದ್ರೆ ಎದ್ರಿಂದಾನೆ ಸರ್? ನಮ್ದು ವರಮಾನ ಅಂದ್ರೆ ಇದನ್ನೇ ನಂಬ್ಕೊಂಡು ಈಗ ಜೀವನ ಮಾಡೋದಿಕ್ಕಾಗಲ್ಲ. ಬಂದ್ರು ಬಂತು, ಬರ್ದೇ ಇರ್ತು, ಏನು ಮಾಡೋದಿಕ್ಕಾಗಲ್ಲ. ಇವಾಗ ನಾವು ಸಣ್ಣ ಪುಟ್ಟ ನಮ್ದು ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯ ಯಾರನ್ನ ಫೋನ್ ಬಂತು ಅಂದ್ರೆ ಹೋಗ್ತೀವಿ. ಇದನ್ನೇ ನಂಬ್ಕೊಂಡು ಜೀವನ ಮಾಡೋದಿಕ್ಕೂ ಆಗಲ್ಲ, ಮಾಡಬಾರ್ದು, ಹಂಗಾಗ್ಬಿಟ್ಟಿದೆ. ಓಕೆ, ಇವಾಗ ಇನ್ನೊಂದು ಅಂದ್ರೆ ಈಗ ಹಾವು ಬರುತ್ತೆ, ಬಂದ್ಮೇಲೆ ಇವಾಗ ಏನೋ ಅಲ್ಲಿ ಪಾಡಿಗಿರುತ್ತೆ, ಅದು ಹೋಗುತ್ತೆ ಅಂದ್ರೆ ಬಿಟ್ಬಿಡ್ಬೇಕು ಅಷ್ಟೇ. ಕೀಟ್ಲೆ ಮಾಡಿದ್ರೇನೆ ಸರ್.
ಈಗ ಹಾವು ಬಂದು ಅವ್ರ ಕಾಂಪೌಂಡ್ ಸುಮ್ನೆ ಕೂತಿರ್ತದೆ, ಜನ ಸುಮ್ನೆ ಕೂತ್ಕೊಳ್ಳಲ್ಲ. ಹ್ಮ್. ಅಲ್ಲೋಡ್ ಹಾವು, ಹ್ಮ್. ಇಲ್ಲೋಡು ಹ್ಮ್. ಅಂದ್ಬಿಟ್ಟು ವಿಡಿಯೋ ಮಾಡಕ್ ಹೋಗೋದು, ಹ್ಮ್. ಏನೋ ಒಂದ್ ಮಾಡಕ್ ಹೋಗೋದು. ಕಿಟ್ಲಿ ಹಾವು ಸುಮ್ನೆ ಇದ್ರೆ ಮನುಷ್ಯರು ಸುಮ್ನೆ, ಜನ ಸುಮ್ನೆ ಇರಲ್ಲ. ಒಂದ್ ಹಾವು ಬಂದಿತ್ತು 50 ಜನ ಸೇರಿರ್ತಾರೆ. ಹೌದು 50 ಜನ ಈ ಮಡ್ರಾತ್ರೆ ಸೇರಿರ್ತಾರೆ. ಎಲ್ಲಾನ ರೋಡಲ್ಲಿ ನಾವು ಕೊಚ್ಚಾಕ್ಬಿಟ್ರೆ 50 ಜನ ಸೇರಿರ್ತಾರಲ್ಲ, ಹಂಗೆ ಇಷ್ಟುದ್ದ ಹಾವು ಇರುತ್ತೆ. ಅದನ್ನ ನೋಡಕ್ 50 ಜನ ಸೇರ್ತಾರೆ. 25 ಜನ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ. ಇನ್ಯಾರೋ 3ನೇ ಫ್ಲೋರ್ ಇಂದ ವಿಡಿಯೋ ಮಾಡ್ತಿರ್ತಾನೆ. ಅಣ್ಣ ಇಡ್ದ ಇಲ್ಲಿ ತೋರ್ಸು ಅಂತಾನೆ. ಅವ್ನು ಎತ್ತಿ ಲಿಫ್ಟ್ ಅಲ್ಲಿ ಹೋಗಿ ತೋರ್ಸಕ್ಕಾಗತ್ತಾ? ಬಂದು ಹತ್ರ ನೋಡು, ನಾನ್ ಬಂದು ಶೋ ಮಾಡಕ್ಕೆಲ್ಲ ಬಂದಿರೋದು. ಮಿಸ್ ಆಗೇನೋ ಅನಾಹುತ ಆಯ್ತು ಅಂದ್ರೆ ನೀನ್ ಹಂಗೆ ಹೋಗಿ ಬಗಲ್ ಹಾಕೊಂಡ್ಬಿಡ್ತೀಯ. ನಮ್ಮ ಹೆಂಡತಿ ಮಕ್ಳಿಗೆ ಯಾರಾಗೋದು ಅಂತ ಹೇಳ್ತೀವಿ ಸರ್. ಬಾರಿ ಇವಾಗ ಹಿಡಿಯಕ್ ಹೋದಾಗ ಜನ ಪಾಸಿಟಿವ್ ಆಗು ಮಾತಾಡ್ತಾರೆ, ನೆಗೆಟಿವ್ ಆಗು ಮಾತಾಡ್ತಾರೆ. ಎಲ್ಲಾದ್ನೂ ಅನ್ಸರ್ಸ್ಕೊಂಡು ನಾವು ತಲೆ ಬಾಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಈಗ ಹಾವುಗಳನ್ನ ಹಿಡಿದಿರೋದು ಎಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಬಿಡುತ್ತೆ ಸರ್? ಈಗ ಜನ ಇರೋದ್ರಿಂದ, ಈಗ ಹಾವುಗಳು ಜನ ವಸತಿ ಪ್ರದೇಶಕ್ಕೆ ಬರ್ತವೆ. ಜನ ಇರೋದ್ರಿಂದ ಜನ ಇಲ್ದೇ ಇರೋ ಜಾಗಕ್ಕೆ ಬಿಡ್ತೀವಿ. ಅಂದ್ರೆ ಫಾರೆಸ್ಟ್ ಎಲ್ಲಿರುತ್ತೋ ಅಂತ ಜಾಗಕ್ಕೆ ಬಿಡ್ತೀವಿ. ಅದಕ್ಕೆ ಆಹಾರ ಎಲ್ಲಿ ಸಿಗುತ್ತೆ, ಇಂಥ ಜಾಗದಲ್ಲಿ ಬಿಟ್ರೆ ಅದು ವಾಸವಾಗಿರುತ್ತೆ ಅನ್ನೋ ಜಾಗಗಳಲ್ಲಿ ಬಿಡ್ತೀವಿ. ನಮ್ಗೊಂದ್ 4-5 ಜಾಗ ಇದೆ. ಅಂತ ಜಾಗದಲ್ಲಿ ತಗೊಂಡೋಗ ಹಾವನ್ನ ಬಿಟ್ರೆ ಅಲ್ಲಿ ಇಲಿ ಅಥವಾ ಕಪ್ಪೆನ ತಿಂದು ತನ್ನ ಜೀವನ ಆರಾಮಾಗಿ ಹಾವು ಸಾಗಿಸುತ್ತೆ. ಆಲ್ಮೋಸ್ಟ್ ಎಲ್ಲಿ ಆಹಾರ ಸಿಗುತ್ತೋ ಅಂತ ಜಾಗದಲ್ಲಿ ಬಿಟ್ರೆ ಹಾವಿನ ಜೀವನ ಚೆನ್ನಾಗಿರುತ್ತೆ ಸರ್. ಇನ್ನೊಂದು ಕೆಲವೊಂದು ಹಳ್ಳಿಗಳ ಕಡೆ ಹಾವು ಬಂದ್ರೆ ಹೊಡ್ರಿ. ಹಾ ಸರ್, ಹಳ್ಳಿಗಳ ಕಡೆಯಲ್ಲಿ ಹೀಗೆ ಹಾವನ್ನ ಹೊಡಿಬಿಡಿ ಅಂತ ನಾವೆಷ್ಟೇ ಹೇಳೋದು ಹೊಡಿತಾರೆ. ಹೊಡೆದು ಅನುಭವಿಸಿರೋದು ಇದ್ದಾರೆ. ಹಾವಿಗೆ ಏನ್ ಹೊಡಿತೀರಿ? ಅದಕ್ಕೆ ಬಂದಿರುತ್ತೆ ಒಂದು ಕಾರಣ. ಇವಾಗ ನಿಮ್ ಮನೆಗ್ ಬಂದಿದೆ ಅಂದ್ರೆ ಅದು ಫುಡ್ ಹುಡಿಕೊಂಡ್ ಬಂದಿರುತ್ತೆ, ಇಲ್ಲ ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಬಂದಿರುತ್ತೆ, ಇಲ್ಲ ಅದಕ್ ಬೇಕಾಗಿರೋದು ಆಹಾರ ನಿಮ್ ಮನೇಲಿ ಸಿಗತ್ತೆ. ನಿಮ್ ಮನೇಲಿ ಇಲಿ ಕಪ್ಪೆ ಇದ್ರೆ ಆಹಾರ ಬರುತ್ತೆ, ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಬರುತ್ತೆ, ಒಂದು ನೀರ್ ಕುಡಿಯೋದಿಕ್ ಬರುತ್ತೆ. ಯಾವ್ದೋ ಒಂದು ಕಾರಣದಿಂದ ಬಂದಿರ್ತದೆ. ಅದ್ ಬಿಟ್ಬಿಟ್ಟು ಹಾವನ್ನ ಬಂತು ಅಂತ ಹೊಡೆದು ಸಾಯಿಸೋದು ಎಷ್ಟು ಮಟ್ಟಿಗೆ ಸರಿ? ಹೊಡಿಬಾರ್ದು. ಹಾವಿಂದ ಏನು ತೊಂದರೆ ಇಲ್ಲ, ಸುಮ್ನೆ ಕಚ್ಚೋದಿಲ್ಲ, ಹೊಡಿಬಾರ್ದು. ಹಾವನ್ನ ಹಿಂಗೆ ಹೊಡಿತಾ ಹೋದಂತೆ ನೆಕ್ಸ್ಟ್ ನಮ್ಗೆ ಚಿತ್ರಪಟಗಳಲ್ಲಿ ನೋಡ್ಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು. ಈಗ ಹಾವಿನ ವಿಷಯದಿಂದ ಸುಮಾರು ಕಾಯಿಲೆಗಳಿಗೆ ಮೆಡಿಸಿನ್ ತಯಾರು ಮಾಡ್ತಾರೆ. ಉದಾಹರಣೆ HIV ಇರೋದು, ಕ್ಯಾನ್ಸರ್ ಇರ್ಬೋದು. ಇಂತ ದೊಡ್ಡ ಮಾರಕ ಕಾಯಿಲೆಗಳಿಗೆ ಹಾವಿನ ವಿಷಯದಿಂದ ಮೆಡಿಸಿನ್ ತಯಾರು ಮಾಡ್ತಾರೆ. ನೆಕ್ಸ್ಟ್ ನಾವೆಲ್ಲ ಹಾವುಗಳನ್ನ ಹಿಂಗೆ ಹೊಡ್ಕೊಂಡೋದು ದೊಡ್ಡ ಕಾಯಿಲೆಗಳಿಗೆ ಔಷಧಿ ಸಿಗಲ್ಲ, ಮನುಷ್ಯ ಬೇಗ ಸಾಯ್ತಾನೆ. ದಯವಿಟ್ಟು ಹೊಡಿಬೇಡಿ. ಇದು ಹಾವುಗಳನ್ನ ಏನಕ್ಕೆ ಉಳಿಸ್ಕೊಬೇಕು ಅಂದ್ರೆ, ಒಂದು ಕೆರೆ ಹಾವು 280ರಿಂದ 300 ಇಲಿ ತಿನ್ನುತ್ತೆ ವರ್ಷದಲ್ಲಿ. ಇಲಿ ಸಂತತಿ ಕಮ್ಮಿ ಮಾಡೋದು ಹಾವುಗಳು. ಒಂದು ಹಾವಿತ್ತು ಅಂದ್ರೆ ಮನೆ ಸುತ್ತಮುತ್ತ ಇಲಿ ಬರೋದಿಲ್ಲ. ಈಗ ಉದಾಹರಣೆ ನಮ್ ಕಾರ್ಗೆ ಇಲಿ ಎತ್ಬಿಟ್ಟು 20,000 ವೈರ್ನೆಲ್ಲ ಕಡ್ದಿಕ್ಕೆ 20,000 ಖರ್ಚು ಮಾಡಿದೆ. ಅಲ್ಲೊಂದು ಹಾವಿತ್ತು ಅಂದ್ರೆ ಕಾರ್ಗೆ ಇಲಿ ಎತ್ತಾ ಇರ್ಲಿಲ್ಲ. ಎಷ್ಟು ಇಲಿ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಹಾವು ತುಂಬಾ ಇಲಿಗಳನ್ನ ಕಂಟ್ರೋಲ್ ಮಾಡ್ತವೆ. ಹಾವಿರೋ ಜಾಗದಲ್ಲಿ ಇಲಿಗಳು ಬರೋದಿಲ್ಲ. ಅಂದ್ರೆ ಈಗ ಮತ್ತೆ ಇನ್ನೊಂದು ಹಾವು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ. ಹಾವು ಹೆಣ್ಣು ಗಂಡು, ಪ್ರತಿಯೊಂದು ಹಾವಲ್ಲೂ ಹೆಣ್ಣು ಗಂಡು ಜಾತಿ ಇರುತ್ತೆ. ಅಂದ್ರೆ ಹಾವು ಹಿಡ್ದಂತ ಹಾವನ್ನ ಬಾಲದ ತುದಿಯನ್ನ ನಾವು ಗಮನಿಸಿದಾಗ ಅಲ್ಲಿ 2 ಚರ್ಮದ ಕಡ್ಡಿ ಹಿಂಗೆ ಬಾಲದ ತುದಿಯನ್ನು ಪ್ರೆಸ್ ಮಾಡಿ ನೋಡಿದಾಗ ಹೊಸ ನಂಬರಾ ಸರ್? ದಾಸಹಳ್ಳಿ ಚೆನ್ನೈ ಸ್ಕೂಲ್ ಹತ್ರ ಒಂದು ನಾಗರಾವ್ ಯಾವ್ದೋ ಒಂದು ಮರಿ ಹಾವಿದೆ, ಹಿಡ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ವಿ. ಎಲ್ಲಿ? ಇಲ್ಲ ಚೆನ್ನೈ ಸ್ಕೂಲ್, ದಾಸಹಳ್ಳಿ. ದಾಸಹಳ್ಳಿ. ಈಗ ಹಾವು ಯಾವ ಜಾಗದಲ್ಲಿ ಇದೆ ಸರ್? ಗಾಡಿ ಒಳಗಡೆ ಇದೆಯಾ? ಯಾವ್ದು ಡಿಯೋನಾ ಆಕ್ಟಿವಾನಾ ಯಾವ್ದು? ಡಿಯೋ. ಸರ್ ಇವಾಗ ಒಂದ್ ಕೆಲ್ಸ ಮಾಡಿ ಬರ್ತೀನಿ. ಅಂದ್ರೆ ನೀವು ಮೆಕ್ಯಾನಿಕ್ ನ ಕರಿಬೇಕು. ಅಂದ್ರೆ ಹೆಡ್ಲೈಟ್ ಅಲ್ಲಿ ಇದೆಯೋ, ಇಲ್ಲ ಡೂಮ್ ಅಲ್ಲಿ ಇದೆಯೋ, ಪೆಟ್ರೋಲ್ ಟ್ಯಾಂಕ್ ಕೆಳಗಡೆ ಇದೆಯೋ? ಹಾವು ಕಾಣಿಸ್ತಾ ಇದೆಯಾ? ಡೂಮ್ ಮೇಲೆ ಒಂದು ಡ್ಯಾಶ್ ತರ ಬರುತ್ತಲ್ಲ, ಹೌದು. ಅದು ಟೈರ್ ಹತ್ರ ಇಲ್ಲ, ಫ್ರಂಟ್ ಟೈರ್ ಇಂದ ಮೇಲಕ್ಕೆ ಹೋಗಿರೋದು. ಸರಿ ಸರ್, ಅಲ್ಲಿ ಹತ್ರದಲ್ಲಿ ಯಾರನ್ನ ಮೆಕ್ಯಾನಿಕ್ ನ ಇದ್ರೆ ಕರೀರಿ, ಅದು ಬಿಚ್ಚಬೇಕಾಗುತ್ತೆ ಶೀಲ್ಡ್ ಎಲ್ಲ. ನಾನು ಒಂದು 20 ನಿಮಿಷ ಬರ್ತೀನಿ. ಬೇಕಾದ್ರೆ ಯಾರನ್ನ ಮೆಕ್ಯಾನಿಕ್ ನ ಕರಿಬೇಕಾಗತ್ತೆ ನೀವು. ಸರಿ. ಇವಾಗ ನೀವು ಹೋಗುವಾಗ ಏನೇನು ತಗೊಂಡೋಗಿರ್ತೀರ ನೀವು? ಸರ್ ಈಗ ಹಾವಿನ ಒಂದು ಕರೆ ಬಂತು ಅಂದ್ರೆ ನಮ್ಮ ಗಾಡಿಲಿ ಉಕ್ಕಿರುತ್ತೆ ಯು ಶೇಪ್ ಅಲ್ಲಿ, ಅದನ್ನ ಹ್ಯಾಂಡ್ಲಿಂಗ್ ಮಾಡಕ್ಕೆ. ಅಥವಾ ಡಬ್ಬ, ಚಿಕ್ಕದ್ ಮರಿಗಳಾದ್ರೆ ಡಬ್ಬದಲ್ಲಿ ಹಾಕ್ತಿವಿ. ದೊಡ್ಡದು 4 ಅಡಿ 5 ಅಡಿ ಇದ್ರೆ ಅದಕ್ಕಾಗಿ ಒಂದು ಕಾಟನ್ ಬ್ಯಾಗ್ ರೀತಿ ಹೊಲ್ಸಿರ್ತೀವಿ. ಅದಕ್ಕೆ ಹಾಕಿ ಅದನ್ನ ಕಟ್ಟಿ ತಗೊಂಡೋಗಿ ಬಿಡ್ತೀವಿ. ಡಬ್ಬಕ್ಕೆ ಹಾಕ್ತಾರೆ, ಕೆಲವರು ಬ್ಯಾಗ್ ಹಾಕ್ತಾರೆ. ಆಮೇಲೆ ಯು ಶೇಪ್ ಬುಕ್ ಬರುತ್ತೆ ಅವನ್ನ ಕಂಟ್ರೋಲ್ ಮಾಡೋದಿಕ್ಕೆ. ಇಷ್ಟು ನಮ್ಮ ಮೆಟೀರಿಯಲ್ಸ್ ಎನಿ ಟೈಮ್ ನಮ್ ಗಾಡಿಲಿ ಇರುತ್ತೆ. ಯಾವಾಗ ಬಂದ್ರು ತಗೊಂಡ್ ಹೋಗ್ತೀವಿ.
ಇನ್ನ ಸೇಫ್ಟಿ ಮೆಥಡ್ ಅಂದ್ರೆ ನಮ್ಗೆ ಗಂಬೂಟು ಹಾಕಿರ್ತೀವಿ, ಶೂ ಹಾಕಿರ್ತೀರಾ. ಹಾಕಿರ್ತೀವಿ. ಅಂದ್ರೆ ಅದು ಯು ಸೇಫ್ ಇದೆಯಲ್ಲ, ಹೌದು. ಅದೇನು ಅದಕ್ಕೋಸ್ಕರನೇ ಮಾಡ್ಸಿರೋದಾ? ಹೌದು, ಹಾವನ್ನ ಕಂಟ್ರೋಲ್ ಮಾಡೋದಿಕ್ಕನೆ ಮಾಡ್ಸಿರೋ ಸ್ನೇಕ್ ಹುಕ್ ಅಂತಾರ ಅದನ್ನ. ಸ್ನೇಕ್ ಹುಕ್. ಹಾವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಹಿಂಗ್ ಹಿಡಿತೀವಿ, ಅದು ರಿವರ್ಸ್ ಆಗಿ ನಮ್ ಕಡೆ ಬರ್ಬೋದು, ಕೈ ಕಾಲ್ ಕಚ್ಚೋದಿಕ್ಕೆ. ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಹಿಂಗ್ ಹಾವು ಬರುತ್ತೋ ಅಂದ್ರೆ ಆ ಹುಕ್ ಹಿಂಗ್ ಹಾಕೋದ್ರೆ ಹಿಂಗ್ ನಮ್ ಕಡೆ ಬರಲ್ಲ, ಇಲ್ಲಿ ಲಾಕ್ ರೀತಿ ಆಗಿರ್ತದೆ. ಹುಷಾರಾಗಿ ಹಿಡಿಯೋದಿಕ್ಕೆ ಅದೇ ಸೇಫ್ಟಿ ಮೆಥಡ್. ಆ ಹುಕ್ಕನ್ನ ಎಲ್ರು ಬಳಸ್ಬೇಕು. ಇನ್ನೊಂದ್ ಹಿಂಗೆ ಟಾಂಗ್ ತರ ಬರುತ್ತೆ, ಕತ್ರಿ ಟೈಪ್ ಅಲ್ಲಿ, ಅವೆಲ್ಲ ಬಳಸಬಾರ್ದು. ಅವೆಲ್ಲ ಹಾವು ಹಿಡಿಯಕ್ ಬರ್ದಿಲ್ದವನು ಮಾಡೋದು. ಯಾಕಂದ್ರೆ ಹಾವಿಂದ ಚರ್ಮ ಬಂದು ಸ್ಮೂತ್ ಆಗಿರುತ್ತೆ. ಇದು ಕತ್ರಿ ಟೈಪ್ ಅಲ್ಲಿ ಬರುತ್ತೆ. ಹಿಂಗ್ ಹೋಗಿ ಹಿಂಗೆ ಲಾಕ್ ಮಾಡಿದಾಗ ಚರ್ಮ ಡ್ಯಾಮೇಜ್ ಆಗುತ್ತೆ, ಮೂಳೆ ಕಟ್ ಆಗುತ್ತೆ. ಮೂಳೆ ಹೆಂಗೆ ಅಂದ್ರೆ ಮೀನಿನ ಮೂಳೆಗಿನ್ನ ತುಂಬಾ ಪೇಪರ್ ತರ ಹಾವಿನ ಮೂಳೆ ಪೇಪರ್ ತರ ಇರುತ್ತೆ. ಮೂಳೆ ಚರ್ಮ ಬಂದು ಸ್ಮೂತ್ ಇರುತ್ತೆ. ಹಿಂಗ್ ಹಿಡ್ದಿದ ತಕ್ಷಣ ಅದ್ ಹಿಂಗ್ ತಿರುಗುತ್ತೆ, ಒಂದು ಮೂಳೆ ಕಟ್ ಆಗುತ್ತೆ ಕೋಪಕ್ಕೆ. ಆಮೇಲೆ ಚರ್ಮ ಡ್ಯಾಮೇಜ್ ಆಗುತ್ತೆ. ಚರ್ಮ ಡ್ಯಾಮೇಜ್ ಆದ್ರೆ ಈ ಇರುವೆಗಳು, ಗೊದ್ದ, ನೊಣ ಎಲ್ಲ ಮುತ್ಕೊಂಡು ಹಾವನ್ನ ತಿಂದಾಕ್ಬಿಡ್ತದೆ. ಹಾವಿಂದು ಇದು ರಕ್ತ ಒಂದು ಸಿಹಿಯಾಗಿರುತ್ತೆ, ಸ್ವೀಟ್. ಈ ಸ್ವಲ್ಪ ಗಾಯ ಆಗ್ತಿದಂಗೆ ಏನಾಗ್ತದೆ, ಇರುವೆ, ಗೊದ್ದ, ನೊಣ ಎಲ್ಲ ಮುತ್ಕೊಂಡು ಇಡೀ ಹಾವನ್ನೇ ತಿಂದಾಕ್ತದೆ. ಹಾವು ಬದುಕೋದಿಲ್ಲ, ಹಾವು ಸಾಯುತ್ತೆ. ಅದಕ್ಕೆ ಟಾಂಗ್ ಎಲ್ಲ ಬಳಸಬಾರ್ದು, ಅವಿಗೆ ತೊಂದರೆ ಆಗುತ್ತೆ. ಈ ಸ್ನೇಕ್ ಹುಕ್ಕು ಯು ಶೇಪ್ ಅಲ್ಲಿ ಏನಿದೆ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡೋದು ಉತ್ತಮ. ಸರಿಯಾದ ರೀತಿಯಲ್ಲಿ ಸರಿಯಾದ ಉರಗ ರಕ್ಷಕನು ಸರಿಯಾದ ರೀತಿಯಲ್ಲಿ ಉರಗ ರಕ್ಷಣೆ ಮಾಡುವವನು ಸ್ನೇಕ್ ಹುಕ್ಕು ಯು ಶೇಪ್ ಅಲ್ಲಿ ಬರುತ್ತಲ್ಲ ಅದನ್ನೇ ಬಳಸ್ತಾನೆ. ಈ ಟಾಂಗ್ ಯಾರನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಅವನಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಹಾವಿನ ಬಗ್ಗೆ ಗೊತ್ತಿಲ್ಲ ಅನ್ನೋನೆ ಅದನ್ನ ಬಳಸೋದು. ಅವು ಕಾನೂನ ರೀತಿ ಅದನ್ನ ಬಳಸಬಾರ್ದು. ಮುಂದಿನ ದಿನಗಳಲ್ಲಿ ಅದನ್ನ ಬ್ಯಾನ್ ಮಾಡ್ತಾರೆ, ನೋಡ್ತಾ ಇದ್ದಾರೆ. ಅದನ್ನ ಬಳಸಂಗಿಲ್ಲ, ಅವಿಗೆ ತೊಂದರೆ ಆಗುತ್ತೆ. ತೊಂದರೆ ಪಟ್ಟು ಏನ್ ಕಾವಿಡಿತ್ಯಾ? ಯಾರನ್ನ ಪರಿಣಿತಿ ಇರೋಂತಕ್ಕಂತ ಉರುಗ ರಕ್ಷಕರಿಗೆ ಕರೆ ಮಾಡ್ಬೇಕು. ಇಲ್ಲ ಗೊತ್ತಿದ್ರೆ ಸರಿಯಾದ ರೀತಿಯಲ್ಲಿ ಹಿಡಿಬೇಕು. ಏನು ಗೊತ್ತಿಲ್ಲದಂಗೆ ಅವಾಗ ಯಾಕೆ ತೊಂದರೆ ಕೊಡ್ತೀಯಾ ಅನ್ನೋದ್ರ ಮೇಲೆ ಇವಾಗ ನೆಕ್ಸ್ಟ್ ಅದನ್ನೆಲ್ಲ ಬ್ಯಾನ್ ಮಾಡ್ತಾ ಇದ್ವಿ.